ನಮಸ್ಕಾರ ರೈತ ಬಾಂಧವರೇ, ಇದು ಡಿಲಿಂಗಪ್ಪ ಕೋಕೋನಟ್ ಫಾರ್ಮ್, ತುಮಕೂರು ಡಿಸ್ಟಿಕ್ಕು, ಗುಬ್ಬಿ ತಾಲೂಕು, ಚೇಳೂರು ಹೋಬಳಿ, ಚಿಕ್ಕ ಹೆಡಗಳ್ಳಿ. ಇದು ತೆಂಗು ಅಭಿವೃದ್ಧಿ ಮಂಡಳಿ ಭಾರತ ಸರ್ಕಾರದಿಂದ ಅನುಮೋದನೆಗೊಂಡಿರುವಂಥ ಅಧಿಕೃತ ತೆಂಗು ಫಾರ್ಮ್ ಮತ್ತು ನರ್ಸರಿ ಇದಾಗಿರುತ್ತದೆ. ಇಲ್ಲಿ ಉತ್ಪಾದನೆ ಮಾಡುವಂತಹ ವೆರೈಟಿಯ ತೆಂಗು ಯಾವುದಂದರೆ ಅದು ತಿಪ್ಟೂರು ಟಾಲ್. ಅಂದರೆ ತುಮಕೂರಿನಲ್ಲಿ ಕಲ್ಪತರು ನಾಡು ಎಂದು ಹೆಸರಾಗಿರುವಂಥ ಆ ಹೆಸರು ಬರುವುದಕ್ಕೆ ಕಾರಣವೂ ಕೂಡ ಈ ತಿಪ್ಟೂರು ಟಾಲ್ ತಳಿಯ ತೆಂಗು. ತುಮಕೂರಿನಲ್ಲಿ ಲಕ್ಷಾಂತರ ಹೆಕ್ಟೇರ್ ಪ್ರದೇಶದಲ್ಲಿ ಲಕ್ಷಾಂತರ ರೈತರು ನೂರಾರು ವರ್ಷಗಳಿಂದ ಈ ತಳಿಯನ್ನು ಬೆಳೀತಾ ಇದ್ದಾರೆ. ಹಾಗಾಗಿ ಇಲ್ಲಿಗೆ ಸಾಕಷ್ಟು ರೈತರು ನಮ್ಮ ಫಾರ್ಮ್ಗೆ ವಿಸಿಟ್ ಮಾಡ್ತಾರೆ. ಯಾಕೆಂದರೆ ಇಲ್ಲಿ ಸಿಗುವಂಥ ತೆಂಗಿನ ಸಸಿಗಳು ಅತ್ಯಂತ ಗುಣಮಟ್ಟದ್ದು ಮತ್ತು ಉತ್ಕೃಷ್ಟವಾದಂಥದ್ದು ಮತ್ತು ವೈಜ್ಞಾನಿಕವಾಗಿ ತಯಾರು ಮಾಡಿರುವಂಥ ಸಸಿಗಳು ಇದಾಗಿರ್ತದೆ. ಹಾಗಾಗಿ ಇವತ್ತು ನಮ್ಮ ಒಂದು ಫಾರ್ಮ್ಗೆ ಹೊಸಪೇಟೆಯಿಂದ ರೈತರು ಬಂದಿದ್ದಾರೆ. ಅವ್ರಿಗೀಗ ಸಸಿಗಳನ್ನು ಕೊಡಲಾಗ್ತಾ ಇದೆ. ಇದೆಲ್ಲವೂ ಕೂಡ 1 ವರ್ಷದ ಸಸಿಗಳಾಗಿರ್ತದೆ. 1 ವರ್ಷ ನಿಮಗೆ ಬೆಳೆಸಿ ಅದನ್ನು ಪ್ಯಾಕೆಟ್ ಮಾಡಿ ಹಾಕಿರುವಂಥ ಸಸಿಗಳಿದಾಗಿರ್ತದೆ. ಈಗ ಅವರು ಅದನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಯಾಕೋಸ್ಕರ ಈ ತಿಪ್ಟೂರು ಟಾಲನ್ನು ನೀವು ಹಾಕಬೇಕು ಅಂದರೆ, ತಿಪ್ಟೂರು ಟಾಲ್ ಅನ್ನುವಂಥದ್ದು ಅತಿ ಹೆಚ್ಚು ಬರ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತದೆ. ಅಂದರೆ ಅತಿ ಹೆಚ್ಚು ಬಿಸಿಲಿದ್ರೂ ಕೂಡ ಹೊಸಪೇಟೆ, ಬಳ್ಳಾರಿ, ಕೊಪ್ಪಳ ಮತ್ತು ರಾಯಚೂರು, ಬೀದರ್, ಗುಲ್ಬರ್ಗ ಇಂಥ ಒಂದು ಜಿಲ್ಲೆಗಳಲ್ಲೂ 42 ಡಿಗ್ರಿವರೆಗೂ ಟೆಂಪ್ರೇಚರ್ ಇದ್ದರೂ ಕೂಡ ಅದನ್ನು ತಡೆದು ಕೂಡ ಫಸಲನ್ನು ಕೊಡುವಂಥ ಒಂದು ಗುಣಲಕ್ಷಣವನ್ನು ತಿಪ್ಟೂರು ಟಾಲು ಬೆಳೆಸ್ಕೊಂಡಿದೆ ನೂರಾರು ವರ್ಷಗಳಿಂದ. ಹಾಗಾಗಿ ರೈತರು ಇದನ್ನು ಅತಿ ಹೆಚ್ಚಾಗಿ ಇಷ್ಟಪಡ್ತಾರೆ. ಅದಷ್ಟೇ ಅಲ್ಲದೆ ಕೂಡ ಈ ಒಂದು ವೆರೈಟಿನಲ್ಲಿ ಕಾಯಿ ಅನ್ನುವಂಥದ್ದು ಅತ್ಯಂತ ಉತ್ಕೃಷ್ಟ ಗುಣಮಟ್ಟದಿಂದ ಬರುತ್ತೆ. ಕಾಯಿ ಸೈಜ್ ಆಗಿರ್ಬೋದು, ಅದರ ಶೇಪ್ ಆಗಿರ್ಬೋದು, ಇದೆಲ್ಲವೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅಂದರೆ ನಿಮಗೆ ಈ ಒಂದು ವೆರೈಟಿನಲ್ಲಿ ಇದನ್ನು ನೀವು ಎಳನೀರಿಗಾದರೂ ಉಪಯೋಗಿಸ್ಬೋದು, ಅಥವಾ ಒಣಕಾಯಿಗಾದರೂ ಉಪಯೋಗಿಸ್ಬೋದು, ಅಥವಾ ಕೊಬ್ಬರಿಗಾದರೂ ಉಪಯೋಗಿಸ್ಬೋದು. ಮೂರಕ್ಕೂ ಕೂಡ ಶ್ರೇಷ್ಠವಾಗಿರುತ್ತದೆ. ನೀವು ನೋಡೋದಾದರೆ ಈಗ ಇಲ್ಲಿ ಕಾಯಿಗಳು ಬಿದ್ದಿದೆ ನೋಡಿ. ಇದೆಲ್ಲವೂ ಕೂಡ ಒಣಕಾಯಿಗಳು. ಒಳ್ಳೆ ಥಿಕ್ನೆಸ್ ಇರುತ್ತೆ, ಕಾಯಿನ ಥಿಕ್ನೆಸ್ ಇರುತ್ತೆ. ಅದೇ ರೀತಿ ಒಂದು ಅರ್ಧ ಲೀಟ್ರ್ವರೆಗೂ ಕೂಡ ನಿಮಗೆ ಎಳ್ನೀರು ಸಿಗುತ್ತೆ. ಈ ಒಂದು ತಳಿನಲ್ಲಿ ಕಾಯಿಗಳು ಕೂಡ ಅತ್ಯಂತ ಗುಂಡಾಕಾರದಲ್ಲಿ, ಗೋಳಾಕಾರದಲ್ಲಿ ಇರುತ್ತೆ. ಅರ್ಧ ಲೀಟ್ರ್ವರೆಗೂ ಕೂಡ ಎಳ್ನೀರನ್ನು ಈ ಒಂದು ತಳಿನಲ್ಲಿ ನೀವು ಪಡ್ಕೋಬೋದಾಗಿದೆ. ಈ ಒಂದು ಉತ್ಕೃಷ್ಟ ಗುಣಮಟ್ಟದ ತಳಿಯ ಒಂದು ಬೆನಿಫಿಟನ್ನು ರೈತರು ಪಡ್ಕೊಳ್ಬೇಕು. ಸುಮ್ಮನೆ ನಾವು ಕೂಡ ತೆಂಗನ್ನು ಮಾಡ್ತೀವಿ ಅಂತೇಳಿ ಬೇರೆ ಎಲ್ಲೆಲ್ಲೋ ನಿಮಗೆ ಕಡಿಮೆ ರೇಟಿಗೆ ಸಿಗುತ್ತೆ ಅಂತೇಳಿ ಅಥವಾ ಹತ್ರದಲ್ಲಿ ಸಿಗುತ್ತೆ ಅಂತೇಳಿ ತೆಂಗನ್ನು ಹಾಕಕ್ಕೆ ಹೋಗಬೇಡಿ. ಯಾಕೆಂದರೆ ಅದು ಬಹುವಾರ್ಷಿಕ ಬೆಳೆ ಆಗಿರ್ತದೆ, ನೂರಾರು ವರ್ಷಗಳು ಬರುವಂಥ ಬೆಳೆ ಆಗಿರ್ತದೆ. ನಿಮ್ಮ ಕಾಲಕ್ಕೂ ನಿಮ್ಮ ಮಕ್ಕಳ ಕಾಲಕ್ಕೂ ಬರುವಂಥ ಬೆಳೆ. ಹಾಗಾಗಿ ಅದನ್ನು ಹಾಕಬೇಕಾದ್ರೆ ನೀವು ಸಾಕಷ್ಟು ಬಾರಿ ಯೋಚಿಸಿ ಒಳ್ಳೆ ಸಸಿಗಳನ್ನೇ ನೀವು ಕೊಡಬೇಕಾಗುತ್ತೆ. ರೈತರಿಂದಲೇ ನೀವು ಕೊಳ್ಳಿ. ಯಾವುದೋ ಒಂದು ಬಿಸ್ನೆಸ್ ನರ್ಸರಿನಲ್ಲಾಗಿ ಆ ಥರ ಕೊಳ್ಳೋದಕ್ಕೆ ಹೋಗಬೇಡಿ. ಅಲ್ಲಿ ನಿಮಗೆ ಫಾರ್ಮ್ ಇರುತ್ತೆ, ಯಾವ ಒಂದು ತೋಟ ಇರುತ್ತೆ, ಅದು ತೋಟ ಒಂದು 40 ವರ್ಷದ ಏಜಿನ ಒಂದು ತೋಟ ಆಗಿರಬೇಕಾಗುತ್ತೆ. ಆ ತೋಟದಲ್ಲಿ ಗುಣಮಟ್ಟದಿಂದ ತಯಾರಿಸಿರುವಂಥ ಸಸಿಗಳು ಬೇಕಾಗುತ್ತೆ. ಅಂಥ ಸಸಿಗಳನ್ನ ಹಾಕಿದರೆ ನೀವು ತೆಂಗಿನ ಇಳುವರಿನಲ್ಲಿ 80 ಭಾಗ ನೀವು ಗೆದ್ದಂತೆ. ಒಂದು ಉತ್ತಮವಾದಂಥ ತಳಿ, ಅದರ ಜೊತೆಗೆ ನೀವು ಒಂದು ಒಳ್ಳೆಯ ಬೀಜದ ಕಾಯಿಗಳ ಜೊತೆಗೆ ಒಂದು ವೈಜ್ಞಾನಿಕವಾಗಿ ಮಾಡಿರುವಂಥ ತೆಂಗಿನ ಸಸಿಗಳು, ಇಂಥ ಒಂದು ಸಸಿಗಳನ್ನು ನೀವು ಆಯ್ಕೆ ಮಾಡಿಕೊಂಡಂಥ ಸಂದರ್ಭದಲ್ಲಿ ಅವು ನಿಮಗೆ ದೀರ್ಘಕಾಲದವರೆಗೂ ಕೂಡ ಉತ್ತಮವಾದಂಥ ಫಲವನ್ನು ನಿಮಗೆ ಕೊಡುತ್ತೆ. ಹಾಗಾಗಿ ರೈತರು ಈ ಒಂದು ತಳಿಯನ್ನು ಹುಡುಕಿ ಬರ್ತಾರೆ. ಕೇವಲ ಕರ್ನಾಟಕದಾದ್ಯಂತ ಅಷ್ಟೇ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ, ಅದು ಗುಜರಾತ್ ಆಗಿರ್ಬೋದು, ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಮತ್ತು ಒಡಿಸ್ಸಾ ಆಗಿರ್ಬೋದು, ಹೀಗೆ ಎಲ್ಲೆಲ್ಲಿ ತೆಂಗನ್ನು ಬೆಳೀತಾರೋ ಅಲ್ಲೆಲ್ಲರಿಂದಲೂ ಕೂಡ ಇಲ್ಲಿಗೆ ಭೇಟಿ ಕೊಡ್ತಾರೆ. ಬಿಕಾಸ್ ಯಾಕೆಂದರೆ ಇದು ಸರ್ಕಾರದಿಂದ ಮಾನ್ಯತೆ ಪಡೆದು ವೈಜ್ಞಾನಿಕವಾಗಿ ತೆಂಗಿನ ಸಸಿಗಳನ್ನು ತಯಾರು ಮಾಡ್ತಾ ಇರೋದ್ರಿಂದ ಇಲ್ಲಿಗೆ ರೈತರು ಇದನ್ನೇ ಬೇಕು ಅಂತೇಳಿ ಹುಡುಕಿ ಬರ್ತಾರೆ. ಈಗ ನೋಡಿ, ಇಲ್ಲಾಲೆ ಮೊಳಕೆ ಬರ್ತಾ ಇರುವಂಥ ಆ ಸಸಿಗಳು ಕೂಡ ಇಲ್ಲಿ ನಿಮಗೆ ಕಾಣ್ತಾ ಇದೆ. ಎಷ್ಟು ಉತ್ಕೃಷ್ಟವಾಗಿ ಬರ್ತಾ ಇದೆ. ಯಾವುದೇ ರೀತಿಯಾದಂಥ ರಾಸಾಯನಿಕವನ್ನು ಇಲ್ಲಿ ಉಪಯೋಗಿಸೋದಿಲ್ಲ. ಇಲ್ಲಿ ಎಲ್ಲವೂ ಕೂಡ ನೈಸರ್ಗಿಕ ಕೃಷಿ ವಿಧಾನದಲ್ಲೇ ಸಸಿಗಳನ್ನು ತಯಾರು ಮಾಡಲಾಗ್ತದೆ. ಹಾಗಾಗಿ ನಿಮಗೆ ಉತ್ತಮ ಗುಣಮಟ್ಟದ ಸಸಿಗಳೇ ಸಿಗುತ್ತೆ. ಈಗಾಗಲೇ ಸಸಿಗಳನ್ನು ದೇಶದಾದ್ಯಂತ ಪಡೀತಿರುವಂಥ ರೈತರು ಉತ್ತಮ ಫಲವನ್ನು ಕೂಡ ಪಡೀತಾ ಇದ್ದಾರೆ. ನಿಮಗೆ ಉನ್ನತ ಗುಣಮಟ್ಟದ
ಸಸಿಗಳು ಬೇಕು ಅಂತಂದರೆ ಡಿ ಲಿಂಗಪ್ಪ ಕೋಕೋನಟ್ ಫಾರ್ಮ್ಗೆ ನೀವು ಭೇಟಿಯನ್ನು ನೀಡ್ಬೋದಾಗಿದೆ. ಧನ್ಯವಾದಗಳು. ಒಂದು 20 ಆಗ್ಯಾವ. ನಾಲ್ಕೈದು ಗಿಡ ಸ್ವಂತ ಆಗ್ಬಿಟ್ಟು ಸರಿಯಾಗಿ ನೀರು ಹೋಗ್ತಾ ಇಲ್ಲ.